ನಮಸ್ಕಾರ. ಕರಿಮನಿ ಧಾರಾವಾಹಿ ಮೂಲಕ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ದಾರೆ ಪ್ರಥಮಾ ಪ್ರಸಾದ್ ಮೇಡಮ್. ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ತುಂಬ 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 ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಓಕೆ ಮ್ಯಾಮ್. ಮ್ಯಾಮ್, ಅನುಬಂಧ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಅನುಬಂಧ ಅನ್ನೋದು ಒಂದು ಹಬ್ಬ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಷಾಢ ಕಳೆದು ಶ್ರಾವಣ ಬರುವಾಗ ಹೇಗೆ ಎಲ್ಲ ಬೇರೆ ಬೇರೆ ಹಬ್ಬಗಳಿಗೆ ಕಾಯ್ತಾ ಇರ್ತೀವೋ ಹಾಗೆ ನಾವು ಅನುಬಂಧಕ್ಕೆ ಕಾಯ್ತಾ ಇರ್ತೀವಿ. ಓಕೆ ಮ್ಯಾಮ್, ನಿಮ್ಮ ಒಂದು ಎಷ್ಟನೇ ಅನುಬಂಧ ಇದು ಅಂತ? ಇದು ನನ್ನ 3ನೇ ಅನುಬಂಧ. ಆ್ಯಂಡ್ ಪ್ರತಿ ವರ್ಷ ಈ ಅನುಬಂಧದ ಜೊತೆ ನನ್ನ ಸಂಬಂಧ ಇನ್ನೂ ಗಟ್ಟಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಓಕೆ, ನಮಗೆಲ್ಲ ಗೊತ್ತು ನೀವು ಒಬ್ರು ಅದ್ಭುತ ನಟಿ, ಜೊತೆಗೆ ಅದ್ಭುತವಾದಂಥ ಡಾನ್ಸರ್, ಅದ್ಭುತವಾದಂಥ ಧ್ವನಿ ಕೊಡ್ತೀರಾ. ಸೊ ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಅಂದರೆ ಒಂದು ಕಲಾವಿದೆ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಂಪೂರ್ಣವಾಗಿ ಬೇಕಾಗಿರೋ ಎಲ್ಲ ಟ್ರೈನಿಂಗನ್ನು ನನ್ನ ತಾಯಿಯವರು ಮತ್ತು ನನ್ನ ಗುರುಗಳು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಿ ಅನ್ನ ಎಲ್ಲಿ ಹಣೆ ಬರ ಬರ್ದಿದೆಯೋ ಅಲ್ಲಿ ನಾನು ಇರ್ತೀನಿ. ನಾನು ಮಾಡೋ ಯಾವುದೇ ಕೆಲಸ ಆದರೂ ತುಂಬ ಶ್ರದ್ಧೆಯಿಂದ ಮಾಡ್ತೀನಿ. ಸೊ ಅದು ವಾಯ್ಸ್ ಓವರ್ ಇರ್ಬೋದು, ಅಥವಾ ಆ್ಯಂಕರಿಂಗ್ ಇರ್ಬೋದು, ಅಥವಾ ನಟನೆ ಇರ್ಬೋದು, ಡಾನ್ಸ್ ಇರ್ಬೋದು. ಹಾಗೆ ಮ್ಯಾಮ್, ನನಗೆ ತುಂಬ ಕುತೂಹಲ ನಿಮ್ಮ ಈ ಮೇಕಪ್ ಬಗ್ಗೆ. ಅದು ಸ್ಪೆಷಲಿ ನಿಮ್ಮ ಕಾಸ್ಟ್ಯೂಮ್ಗಿಂತನೂ ನನಗೆ ನಿಮ್ಮ ಮೇಕಪ್ ತುಂಬ ಇಷ್ಟ ಆಗ್ತಾ ಇರುತ್ತೆ. ಯಾವಾಗಲೂ ಆ ಉದ್ದದ ಒಂದು ಬೊಟ್ಟು, ಮೂಗುತಿ, ಹೆಂಗೆ ಮ್ಯಾಮ್ ಇದೆಲ್ಲ ಹೆಂಗೆ? ನೀವು ಮುಂಚೆಯಿಂದನೂ ತುಂಬ ಪ್ಯಾಷನೇಟಾ ಇದ್ರ ಬಗ್ಗೆ? ನನಗೆ ನೀವು ನಂಬ್ತಿರೋ ಬಿಡ್ತಿರೋ, ಸಣ್ಣದಿರುವಾಗ ಮೇಕಪ್ ಅಂದರೆ ಆಗ್ತಾ ಇರಲಿಲ್ಲ. ನನ್ನ ಅಮ್ಮ ತೊಡೆ ಮೇಲೆ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಳ್ತಾ ಅವ್ರು ಮೇಕಪ್ ಮಾಡ್ಕೊಳ್ಳುವಾಗ ಅವ್ರ ತೊಡೆ ಮೇಲೆ ಕೂತ್ಕೊಂಡು ನಾನು ಹೀಗೆ ಹೋಗ್ತಾ ಇದ್ದೆ, ಎಲ್ಲಿ ನಂಗೆ ಟಚ್ ಆಗಿಬಿಡುತ್ತೋ. ಬಟ್ ನಾನು ಡಾನ್ಸ್ ಫೀಲ್ಡಿಗೆ ಬಂದ ಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆ ಮೇಕಪ್ ಮಾಡ್ಕೊಳ್ಳೋದು, ಮತ್ತು ಆ ಸ್ಟೇಜ್ ಪ್ರೆಸೆನ್ಸಿಗೆ ಒಂದು ಮೇಕಪ್ ಮಾಡ್ಕೊಳ್ಳೋದು, ಆನಂತರ ಸೀರಿಯಲ್ಗೆ ಸಿನಿಮಾಗೆ ಬಂದಮೇಲಂತೂ ನಿಮಗೆ ಗೊತ್ತೇ ಇದೆ, ಅದ್ರ ಬಗ್ಗೆ ಒಂಥರ ಪ್ಯಾಷನ್ ಬೆಳೀತಾ ಹೋಯಿತು. ಮತ್ತು ಇದಿದೆ ಅಲ್ಲ, ಇದೊಂಥರ ನನ್ನ ಟ್ರೇಡ್ ಮಾರ್ಕು. ಅದರಿಂದ ತುಂಬ ಜನ ಗುರುತಿಸ್ತಾರೆ ನನ್ನನ್ನು. ಹಾಗಾಗಿ ಮತ್ತು ನನ್ನ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಿನ್ನನ್ನು ನೋಡಿದ ತಕ್ಷಣ ಯಾವುದೇ ಒಂದು ಮನುಷ್ಯನಿಗೆ ನೀನು ಕಲಾವಿದೆ ಅಂತ ಗೊತ್ತಾಗಬೇಕು. ಸೊ ಮೇ ಬಿ ಐ ಫಾಲೋ ಹರ್ ಫುಡ್ ಸ್ಟೆಪ್ಸ್. ಮ್ಯಾಮ್, ಕರಿಮನಿ ಧಾರಾವಾಹಿ ತುಂಬ ಚೆನ್ನಾಗಿ ಬರ್ತಾ ಇದೆ. ವೀಕ್ಷಕರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಸೊ ನಿಮ್ಮ ಪಾತ್ರ ತುಂಬಾ ವಿಭಿನ್ನವಾಗಿ ನೆಗೆಟಿವ್ ಶೇಡಲ್ಲಿ ಬರ್ತಾ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಮೊದಲನೇದಾಗಿ ಈ ಥರ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಕಲರ್ಸ್ ಕನ್ನಡಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಯಾಕಂದರೆ ನೆಗೆಟಿವ್ ರೋಲ್ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ನಿರ್ವಹಿಸೋದಕ್ಕೆ. ಜನರ ಬೈಗಳು ತಿನ್ನಬೇಕು, ಜೊತೆಗೆ ತುಂಬ ಇಂಟೆನ್ಸಿಟಿಯಲ್ಲಿ ಇನ್ನೊಂದು ಹ್ಯೂಮನ್ ಬೀಯಿಂಗ್ನ ಹೇಟ್ ಮಾಡಬೇಕು. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಆ ತೃಪ್ತಿ ಸಿಗುತ್ತೆ. ಒಂದು ಕಲಾವಿದೆ ಆಗಿ ನನಗೆ ಆ ಥರ ಒಂದು ಅವೆನ್ಯೂ ಸಿಗ್ತಾ ಇದೆಯಲ್ಲ ನನ್ನ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಅಂತ ಬಹಳ ಸಂತೋಷ ಆಗುತ್ತೆ. ಇನ್ನು ನನ್ನ ಪಾತ್ರ ವನಜ ಅಂತ ಹೇಳಬೇಕಂದ್ರೆ, ಪಾಪ ಅವಳು ಸಣ್ಣದ್ರಿಂದ ತುಂಬ ಐಶು ಆರಾಮದಲ್ಲಿ ಬೆಳೆದವಳು. ಆಮೇಲೆ ಇನ್ನೆಂಥದೋ ಆಗುತ್ತೆ, ಅವಳು ಮನೆ ಬಿಟ್ಟು ಹೋಗ್ತಾಳೆ, ವಾಪಸ್ ಬರ್ತಾಳೆ. ಈಗ ಅವಳ ಧ್ಯೇಯ ಅಷ್ಟೇ, ತನ್ನ ಮಗಳನ್ನು ನಾಯಕನಿಗೆ ಕೊಟ್ಟು ಮದುವೆ ಮಾಡಬೇಕು, ಅವಳಿಗೆ ಒಂದು ಒಳ್ಳೆ ಜೀವನನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಒಂದೇ. ಆ ನಿಟ್ಟಿನಲ್ಲಿ ಅವಳು ಒಂದು ಸ್ವಲ್ಪ ವಿಷದ ಹಾವು ಆಗಿಬಿಡ್ತಾಳೆ. ಆದರೆ ಅಲ್ಟಿಮೇಟ್ಲಿ ಅಂಡರ್ ಟೋನಲ್ಲಿ ಅವಳ ಮಗಳು ಚೆನ್ನಾಗಿ ಸುಖವಾಗಿರಬೇಕು ಅನ್ನೋದು ಅವಳ ಒಂದು ಆಶಯ. ಆದ ಕಾರಣ ನನಗೆ ಜನ ತುಂಬ ಬೈತಾ ಇದ್ದಾರೆ, ವನಜ ನೀನು ಮನೆ ಹಾಳಿ, ವನಜ ನೀನು ಬೂದ್ ಕುಂಬಳಕಾಯಿ ಅಂತೆಲ್ಲ ಬೈತಾ ಇದ್ದಾರೆ. ಸೊ ಅಂದರೆ ನನ್ನ ಪಾತ್ರ, ನಾನು ಮಾಡ್ತಾ ಇರೋವಂಥ ಅಭಿನಯ ಜನರವರೆಗೂ ಮುಟ್ತಾ ಇದೆ ಅಂತ ಅರ್ಥ. ಅದಕ್ಕೆ ನಾನು ತುಂಬ ಸಂತೋಷವಾಗಿದ್ದೀನಿ. ಮೇ ಬಿ ನಿಮಗೆ ಈ ಥರದೊಂದು ಪಾತ್ರಗಳನ್ನ ಮಾಡೋಕ್ಕೆ ನಿಮ್ಮ ಕಣ್ಗಳೇ ಒಂಥರ ಮೇನ್ ಪ್ಲಸ್ ಪಾಯಿಂಟು, ಮೇನ್ ಅಟ್ರಾಕ್ಷನ್ ಅಂತ ಅನಿಸುತ್ತೆ. ದೇವಿ ಪಾತ್ರ ಆಗಿರಬಹುದು, ಒಂದು ನೆಗೆಟಿವ್ ಪಾತ್ರ, ಪಾಸಿಟಿವ್ಗಿಂತ ನೆಗೆಟಿವ್ ಪಾತ್ರ ಆಗಿರ್ಬೋದು, ಎರಡಕ್ಕೂ ಪ್ಲಸ್ ಪಾಯಿಂಟ್ ಅಂತ. ಹೌದು, ಅಂದರೆ ನಾನು ಯಾವಾಗಲೂ ನನ್ನ ತಾಯಿಯವ್ರ ಹತ್ರ ಹೇಳ್ತಾ ಇದ್ದೀನಿ, ದೇವರು ನನಗೆ ಕೊಟ್ಟಿರೋ ವರ ಹೇಗಿದೆ ಅಂದರೆ, ಈ ಕಡೆಯಿಂದ ಭದ್ರಕಾಳಿ ಮಾಡು ಅಂತಲೂ ಹೇಳ್ತಾರೆ, ಶಾಂತ ಸ್ವರೂಪಿ ವರಲಕ್ಷ್ಮಿ ಮಾಡು ಅಂತಲೂ ಹೇಳ್ತಾರೆ, ಈ ಕಡೆಯಿಂದ ತೆಗ್ದಾಕಿದ ವಿಲನ್ ಮಾಡು ಅಂತಲೂ ಕೊಡ್ತಾರೆ. ಆದ ಕಾರಣ ಒಂದು ಕಲಾವಿದೆಗೆ ಏನೇನು ಸಿಗಬೇಕೋ ಅದು ನನಗೆ ಸಿಗ್ತಾ ಇದೆ ಅಂತ ನಾನು ಒಂಥರ ಐ ಫೀಲ್ ವೆರಿ ಬ್ಲೆಸ್ಡ್. ಅಮ್ಮ ವಿನಯ ಪ್ರಸಾದ್ ಅವರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ, ಏನಾದರೂ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರಾ? ನಿಮ್ಮಿಬ್ಬರು ನಾವು ಜೊತೆಗೆ ತೆರೆ ಮೇಲೆ ನೋಡ್ಬೋದಾ? ಅಮ್ಮ ಸದ್ಯಕ್ಕೆ ಕೆಲವು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಸ್ವಲ್ಪ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಹೋಗ್ತಾ ಇದ್ದಾರೆ. ಮೋರ್ ಇಂಪಾರ್ಟೆಂಟ್ಲಿ ನನಗೂ ನನ್ನ ಮಗಳಿಗೂ ಟೈಮ್ ಕೊಡಬೇಕು ಅಂತ ತುಂಬ ಪ್ರಯತ್ನಪಟ್ಟು ಈಗ ಟೈಮ್ ಕೊಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವರ ಇಡೀ ಲೈಫ್ ಅವರು ತುಂಬ ಬ್ಯುಸಿ ಇದ್ದಂಥ ಕಲಾವಿದೆ. ಸೊ ಈಗ ನನ್ನ ಮಗಳು ಸ್ವಲ್ಪ ಫ್ಲರಿಶ್ ಆಗಬೇಕು, ಚೆನ್ನಾಗಿ ನನಗೆ ಸಪೋರ್ಟ್ ಆಗಬೇಕು ಅಂತ ಹೇಳಿ ಅಮ್ಮ ಸ್ವಲ್ಪ ಟೈಮ್ ಕೊಡ್ತಾ ಇದ್ದಾರೆ. ಶೀಘ್ರದಲ್ಲೇ ಅವರು ಬರ್ತಾರೆ, ಇನ್ನೊಂದು ಧಾರಾವಾಹಿ ಮುಖಾಂತರನೋ ಅಥವಾ ಒಂದೊಳ್ಳೆ ಸಿನಿಮಾ ಮುಖಾಂತರ. ಆ್ಯಂಡ್ ಅವರೊಟ್ಟಿಗೆ ನಟಿಸೋ ಅಂಥ ಅವಕಾಶ ಇನ್ನೊಂದು
ಮತ್ತೊಂದು ಮೂಡಿ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಓಕೆ, ಇದುವರೆಗೂ ಯಾವುದು ಆ ಥರದ್ದು ಆಗಿಲ್ಲ ಅಂತ ಅನ್ಸುತ್ತೆ ನಿಮ್ಮಿಬ್ಬರನ್ನು ತೆರೆ ಮೇಲೆ ಕಾಂಬಿನೇಷನ್. ನಮ್ಮ ಪ್ರೊಡಕ್ಷನ್ ಬ್ಯಾನರ್ ಇಂದಾನೆ, ವಿನಯ ಪ್ರಸಾದ್ ಪ್ರೊಡಕ್ಷನ್ಸ್ ಇಂದಾನೆ ಲಕ್ಷ್ಮೀನಾರಾಯಣರ ಪ್ರಪಂಚನೇ ಬೇರೆ ಅನ್ನೋ ಸಿನಿಮಾದಲ್ಲಿ ನಾನು ಅಮ್ಮ ಒಟ್ಟಿಗೆ ನಟಿಸಿದೀವಿ. ಅಫ್ಕೋರ್ಸ್ ಅದು ಕಮರ್ಷಿಯಲ್ ಆಗಿ ಬಹಳ ಚೆನ್ನಾಗಿ ಅಂತ ಓಡಲಿಲ್ಲ, ಬಟ್ ಕ್ರಿಟಿಕಲ್ ಅಕ್ಲೇಮ್ ತುಂಬಾ ಚೆನ್ನಾಗಿ ಸಿಕ್ತು. ಒಳ್ಳೆ ಕಾಮಿಡಿ ಸಿನಿಮಾ ಅದು, ಸಾಧ್ಯ ಆದ್ರೆ ನೋಡಿ. ಖಂಡಿತ. ಓಕೆ, ಕರಿಮನಿ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರಿಮಣಿ ಬಗ್ಗೆ ನಾನು ಹೇಳೋದು ಇಷ್ಟೇನೆ, ನಾನು ಮಾಡ್ತಾ ಇರೋದು ವಿಲನ್ ಪಾತ್ರ ಇರಬಹುದು, ಆದರೆ ನಿಜ ಜೀವನದಲ್ಲಿ ಹೆಚ್ಚಿನ ಜನ ಹಾಗಿರೋದಿಲ್ಲ. ನಾನಂತೂ ಮೊದಲೇ ಹಾಗಿಲ್ಲ. ಬಟ್ ನನ್ನ ಪಾತ್ರನ ಮೆಚ್ಕೊಂಡು, ನೀವು ಬೈಕೊಂಡಾದರೂ ಸರಿ ಮೆಚ್ಕೊಂಡಿದ್ದೀರಾ, ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಡೀ ಟೀಮ್ ತುಂಬ ಎಫರ್ಟ್ ಹಾಕಿ ಶ್ರಮದಿಂದ ನಮಗೆ ಏನೇ ಅಡೆತಡೆಗಳು ಬಂದರೂ ಮುನ್ನುಗ್ಗಬೇಕು ಅಂತ ಹೋಗ್ತಾ ಇದ್ದೀವಿ. ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ. ಓಕೆ ಮ್ಯಾಮ್, ನನ್ನ ಲಾಸ್ಟ್ ಕ್ವೆಶನು, ಪ್ರಥಮಾ ಮೇಡಮ್ಗೂ ಅಥವಾ ಈಗೇನು ಪಾತ್ರಗಳನ್ನ ನಿರ್ವಹಿಸ್ತಾ ಇರ್ತಾರಲ್ಲ, ನಟನೆ ನಮಗೆ ಗೊತ್ತು, ಪ್ರಥಮಾ ಮೇಡಮ್ ಇನ್ನೂ ಏನೆಲ್ಲ ಮಾಡ್ತಾರೆ ಅಂತ? ಐ ಆಮ್ ಅ ಟ್ರೈನ್ಡ್ ಸಿಂಗರ್ ಆಲ್ಸೋ, ಕ್ಲಾಸಿಕಲ್ ಸಿಂಗರು. ಐ ಆಮ್ ಅ ಟ್ರೈನ್ಡ್ ಕ್ಲಾಸಿಕಲ್ ಡಾನ್ಸರ್, ಅದು ಎಲ್ರಿಗೂ ಗೊತ್ತೇ ಇದೆ. ಅದಲ್ಲದೆ ನಾನು ಹೊಸದಾಗಿ ಒಂದು ಫುಡ್ ಬ್ಲಾಗಿಂಗ್ ಶುರು ಮಾಡ್ಕೊಂಡಿದ್ದೀನಿ. ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಬೇಕು ಅಂತ ತುಂಬ ಜನಕ್ಕೆ ಉತ್ತೇಜನ ಕೊಡ್ತಾ ಇದ್ದೀನಿ. ಸೊ ಅದಲ್ಲದೆ ಆ್ಯಂಕರಿಂಗ್, ಪ್ರೊಫೆಷ್ನಲ್ ಆ್ಯಂಕರಿಂಗು ಮಾಡ್ತೀನಿ. OTT ಸೀರೀಸಲ್ಲಿ ಆಡಿಯೋ ಸೀರೀಸ್ ಮಾಡ್ತೀನಿ. ಏನು ನನ್ನ ದಾರಿಲಿ ಬರುತ್ತೋ ಅದನ್ನು ಶ್ರದ್ಧೆಯಿಂದ ಮಾಡ್ತೀನಿ. ಆ್ಯಂಡ್ ಮೋರ್ ಸೋ ಇಂಪಾರ್ಟೆಂಟ್ಲಿ ಐ ಆಮ್ ಅ ವೆರಿ ಡೆಡಿಕೇಟೆಡ್ ಮದರ್. ಸೊ ಅದೆಲ್ಲದಕ್ಕಿಂತ ತುಂಬ ಮುಖ್ಯ ಪಾತ್ರ ಅದು ನನಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ನಾಮಿನೇಟ್ ಕೂಡ ಆಗಿದ್ದೀರಾ ಮನೆ ಅನ್ಸುತ್ತೆ. ಮೆಚ್ಚಿದ ಅಮ್ಮ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಒಳ್ಳೇದಾಗಲಿ, ಸಿಗಲಿ ನಿಮಗೂ ಅನುಬಂಧ ಅವಾರ್ಡ್ಸ್. ಥ್ಯಾಂಕ್ ಯು. ಇದಾಗಿತ್ತು ಕರಿಮನಿ ಧಾರಾವಾಹಿಯಲ್ಲಿ ಮಾಡ್ತಿರುವಂಥ ಪ್ರಥಮಾ ಪ್ರಸಾದ್ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.